ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಶಹರ್ ಪೊಲೀಸ್ ಠಾಣೆ DCPI ಸರ್ ದಿವಾಕರ್ ಸರ್ DSP ಸರ್ ಅವರಿಗೆ ಥ್ಯಾಂಕ್ ಯು. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾದಕ ವಸ್ತುಗಳು ಸೇವನೆಯಿಂದ ಆಗುವಂತ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಸೊ ಎಲ್ರಿಗೂ ಎಲ್ಲಾ ಕಡೆಯಲ್ಲೂ ಆಲ್ಮೋಸ್ಟ್ ಬರ್ತಾನೆ ಇರುತ್ತೆ ಡ್ರಗ್ಸ್ ಇಂದ ಆಗುವಂತ ಏನೇನು ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳಿ. ಬಟ್ ಆದ್ರೂ ಕೂಡ ಯಾಕೆ ಕೆಲವೊಂದ್ಸತಿ ಈ ಡ್ರಗ್ಸ್ ತಗೊಳ್ಳುವಂತ ಇದಕ್ಕೆ ಹೋಗ್ತೇವೆ ಅಂತ ಹೇಳಿ. ಸೊ ಹೇಗೆ ಸ್ಟಾರ್ಟ್ ಆಗ್ಬಹುದು ಇದು? ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಗಳಿರ್ತದೆ? ಮಾತಾಡ್ತೀರಾ ಅಥವಾ ನಾನೇ ಮಾತಾಡ್ತೀನಿ? ಯಾವಾಗ ಸ್ಟಾರ್ಟ್ ಆಗುವಂತ? ಟೀನೇಜ್ ಅಲ್ಲಿ, ಆಯ್ತಾ? ಸೊ ಯಾಕಾಗುತ್ತೆ ಇದು ಟೀನೇಜ್ ಅಲ್ಲಿ? ಏನಾಗುತ್ತೆ? ಪಿಯರ್ ಪ್ರೆಷರ್ ಅಂತ ಒಂದಿರುತ್ತೆ. ಪಿಯರ್ ಪ್ರೆಷರ್ ಅಂತ ಹೇಳಿದ್ರೆ ಏನು? ನಿಮ್ಮ ಫ್ರೆಂಡ್ಸು, ಆ ಗ್ರೂಪ್, ಆ ಸರ್ಕಲ್ ಏನ್ ಹೊಸದಾಗಿ ಶುರುವಾಗುತ್ತೆ ನೀವು ಕಾಲೇಜಿಗೆ ಹೋಗ್ಬೇಕಾದ್ರೆ. ಸೊ ಏನಾಗುತ್ತೆ, ಆ ಟೈಮಲ್ಲಿ ಒಂದು ಅಟ್ರಾಕ್ಟಿವ್ನೆಸ್ ಅಂತ ಹೇಳ್ತೇವೆ ಇದರಲ್ಲಿ. ಕೆಲವೊಂದ್ಸತಿ ಎಲ್ಲ ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು, ಹೊಸ ಬೈಕ್ ತಗೊಂಡ್ ಬರುವಂತದ್ದು ಅಥವಾ ಶೋಕಿ ಮಾಡುವಂತದ್ದು ಆ ತರದಲ್ಲಿ. ಸೊ ಏನಾಗುತ್ತೆ, ನೋಡಿದಾಗ ಅದೊಂಥರ ತುಂಬಾ ಕ್ರೇಜ್ ಅನ್ಸುತ್ತೆ ಆ ತರ ಮಾಡಿದಾಗ. ಸೊ ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಏನಾಗುತ್ತೆ, ಈ ಒಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತೀನಿ. ಒಂದು ಯಾವ್ದೋ ಕಾಲೇಜ್ ಮೇಟ್ ಇರ್ತಾರೆ ಅಥವಾ ಏನೋ ಇರ್ತಾರೆ, ಫಸ್ಟ್ ಶುರು ಆಗ್ಬೇಕಾದ್ರೆ ಒಂದೇ ಪೆಗ್ ಮಗ ಅಂತ ಹೇಳಿ ಶುರು ಮಾಡ್ತಾರೆ, ಆಯ್ತಾ? ಸೊ ಕೆಲವೊಂದ್ಸತಿ ಅದು ಒಂದು ಪೆಗ್ ಇಂದ ಹೋಗಿ 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 ತುಂಬಾನೇ ಜಾಸ್ತಿ ಆಗಿ ಅವ್ರ ಕುರ್ತದ ಚಟಕ್ಕೆ ಬಲಿಯಾಗ್ಲಿಕ್ಕೆ ಶುರು ಆಗ್ತಾರೆ. ಸೊ ಅವ್ರಿಗೆ ಏನಾಗ್ತದೆ ಒಂಥರ ಒಬ್ಸೆಷನ್, ಅದು ಇಲ್ಲದೆ ಇರ್ಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ಕೂಡ ಬೇರೆ ಇದಂದ್ರೆ ಇಂಜೆಕ್ಟೇಬಲ್ಸ್ ಡ್ರಗ್ಸ್ ಅಂದ್ರೆ ಯಾವುದು, ಬರೀ ಆಲ್ಕೋಹಾಲ್ ಮಾತ್ರ ಅಲ್ಲ, ಬೇರೆ ತರದಲ್ಲೂ ಇರುತ್ತೆ. ಸೊ ಇಂಜೆಕ್ಟೇಬಲ್ಸ್ ಕೂಡ ಇರ್ತದೆ, ಅಂದ್ರೆ ಇಂಜೆಕ್ಷನ್ಸ್ ತಗೊಳ್ಳುವಂತದ್ದು, ಆ ತರದಲ್ಲಿ ಡ್ರಗ್ಸ್ ಇರ್ತದೆ. ಈಗ ಸ್ಮೋಕ್ ಮಾಡುವಂಥದ್ದು ಗಾಂಜಾ ಅಥವಾ ಆ ತರದಲ್ಲೂ ಇದೆ, ಚರಸ್, ವರ್ಜುವಾನ ಇದೆ, ಅಥವಾ ಓಪಿಯಾಯ್ಡ್ಸ್ ಡ್ರಗ್ಸ್. ಸೊ ಇವೆಲ್ಲವೂ ಕೂಡ ನಮ್ಮನ್ನ ದಾಸರನ್ನಾಗಿ ಮಾಡ್ಕೋಬಹುದು. ಜಾಸ್ತಿ ಅಂತಲ್ಲ, ಅದು ಅಟ್ಲೀಸ್ಟ್ ಶುರು ಮಾಡಿದ್ರೆ ಕೂಡ. ಯಾಕಂದ್ರೆ ನಾವು ಫಸ್ಟಿಗೆ ಏನ್ ಅನ್ಕೊಂತೇವೆ, ಕಂಟ್ರೋಲ್ ಅಲ್ಲಿ ಇಟ್ಕೋತೀವಿ ನಾವು ಇದನ್ನ, ಫಸ್ಟಿಗೆ ಅಷ್ಟೇ ಶುರು ಮಾಡುವಂಥದ್ದು, ಯಾವತ್ತೂ ಅದಕ್ಕೆ ಇದಾಗೋದಿಲ್ಲ, ಅಪರೂಪಕ್ಕೊಮ್ಮೆನೆ ತಗೊಳ್ಳೋದು ಅಂತೇಳಿ. ಬಟ್ ನಿಧಾನ ಏನಾಗುತ್ತೆ, ಅದೇ ಹವ್ಯಾಸ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ನಾರ್ಮಲ್ ಆಕ್ಟಿವಿಟೀಸ್ ಏನ್ ಮಾಡ್ತಿರಲ್ಲ, ಅದು ಯಾವ್ದ್ರಲ್ಲೂ ಕೂಡ ಖುಷಿ ಸಿಗುವುದಿಲ್ಲ. ಸೊ ಏನೇ ಮಾಡಿದ್ರು ನಿಮ್ಗೆ ಅದು ಅಷ್ಟೊಂದು ಹೈ ಅಂತ ಅನ್ಸೋದೇ ಇಲ್ಲ. ಆ ಡ್ರಗ್ಸ್ ತಗೊಂಡಾಗ ಮಾತ್ರನೇ ನಿಮ್ಗೆ ಆ ಲೆವೆಲ್ ಆಫ್ ಫೀಲಿಂಗ್ ಅಥವಾ ಆ ಖುಷಿ, ಆ ಹೈ ಸಿಗುತ್ತೆ. ಅವಾಗ ಏನಾಗುತ್ತೆ, ಪದೇ ಅದಕ್ಕೆ ತಗೊಳ್ಳಿಕ್ಕೆ ಶುರು ಮಾಡ್ತೀರಾ. ಸೊ ಒಂದ್ಸತಿ ತಗೊಂಡಾಗ ಏನಾಗುತ್ತೆ, ಈ ಡೋಸ್ ತಗೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಹೋಗ್ತಾ ಆ ಡೋಸ್ ಸಾಕಾಗಲ್ಲ ನಿಮ್ಗೆ, ಅದೇ ರೀತಿ ಫೀಲಿಂಗ್ ಬರ್ಲಿಕ್ಕೆ. ಸೊ ನೆಕ್ಸ್ಟ್ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ ಡೋಸ್. ಸೊ ಹಾಗೆ ಆದಾಗ ನಿಮ್ಮ ದೇಹದ ಮೇಲೆ ಇದು ಪರಿಣಾಮ ಬೀಳಲಿಕ್ಕೆ ಶುರು ಆಗುತ್ತೆ. ಸೊ ಈ ಜನರೇಷನ್ ಯೂತ್ಸ್ ಅಲ್ಲಿ ಈ ಅವೇರ್ನೆಸ್ ತುಂಬಾನೇ ಅಗತ್ಯ. ಯಾಕಂದ್ರೆ ಈ ಟೈಮಲ್ಲೇ ಅವರು ಈ ಒಂದು ದಾರಿ ತಪ್ಪುವಂತ ಪರಿಸ್ಥಿತಿಗಳು ತುಂಬಾನೇ ಜಾಸ್ತಿ ಇರ್ತದೆ, ಆಯ್ತಾ? ಸೊ ಯೂತ್ ಇಸ್ ವೆರಿ ಡಿಫೈನಿಂಗ್ ಮೂಮೆಂಟ್, ಬಿಕಾಸ್ ನಿಮ್ಮ ಲೈಫ್ ಅನ್ನ ಇಟ್ ಕ್ಯಾನ್ ಟೇಕ್ ಇಟ್ ಟು ಎನಿವೇರ್. ಬಿಕಾಸ್ ಇಫ್ ಯು ಡೂ ಸಮಥಿಂಗ್ ಇಟ್ ದಿಸ್ ಯೂತ್, ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಸಕ್ಸಸ್ಫುಲ್ ಲೀಡರ್ಸ್ ಆರ್ ಇವನ್ ಎ ಗ್ರೇಟ್ ಪರ್ಸನ್ ಇನ್ ಫ್ಯೂಚರ್. ಬಟ್ ನೀವು ಇಲ್ಲಿ ಹಾಳು ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ ಮುಂದೆ ಜೀವನದಲ್ಲಿ ಹೋಗ್ತಾ. ಯಾಕಂದ್ರೆ ಒಂದ್ಸತಿ ಈ ಡ್ರಗ್ಸ್ ವ್ಯಸನಿ ಆಗ್ಬಿಟ್ರೆ ಮತ್ತೆ ಬಹಳ ಕಷ್ಟ. ನೀವು ಹೋಗ್ಬಿಟ್ಟು ಡ್ರಗ್ ಅಡಿಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ, ಈಗ ಆಲ್ಕೋಹಾಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಇರುತ್ತೆ. ಸೊ ಅವರನ್ನ ವಾಪಸ್ ನಾರ್ಮಲ್ ಲೈಫಿಗೆ ತರ್ಲಿಕ್ಕೆ. ಸೊ ಬಟ್ ಇಟ್ ಆಲ್ ಟೇಕ್ಸ್ ಟೈಮ್, ಒಂದ್ಸತಿ ತಗೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ. ಸೊ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದಿಸ್, ಸೊ ರಾದರ್ ದೆನ್ ಗೋಯಿಂಗ್ ಇನ್ ಟು ಇಟ್ ದಿಸ್. ಸೊ ಥ್ಯಾಂಕ್ಸ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಂತಕ್ಕೆ. ಸೊ ಧನ್ಯವಾದಗಳು. ನಿಮ್ಗೆ ಏನಾದ್ರು ಕೇಳೋದಿದ್ರೆ ಯು ಕ್ಯಾನ್ ಆಸ್ಕ್. ಈ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಿದೆ. ಹಾಗಾಗಿ ಈ ಎರಡು ಮಹಾವಿದ್ಯಾಲಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಬಹಳ ಸೂಕ್ತ ಅಂತ ನನಗನಿಸುದು. ನೀವೆಲ್ಲರೂ ಸಹ ನನಗನಿಸುದು, ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿಗಳು ಇತ್ತೀಚೆಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಆಗ್ತಿರೋದು, ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ಗಳು ಅವೆಲ್ಲವೂ ಸಹ ಗ್ರ್ಯಾಂಡ್ ಆಗಿ ಆಗ್ತಿರೋದ್ರಿಂದ ನೀವೆಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ, ಮತ್ತು ಅಂತ ಸಮಯದಲ್ಲಿನೇ ಈ ಒಂದು ಡ್ರಗ್ಸಿನ ಆಮಿಷಕ್ಕೆ ಅಥವಾ ಅದರದೊಂದು ಅದರತ್ತ ಒಳಗಾಗುವ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಜಾಥಾದಲ್ಲಿ ನಿಮ್ಮನ್ನ ಭಾಗವಹಿಸುವಂತೆ ಮಾಡಿರ್ಬೋದು, ಮತ್ತು ಈ ಒಂದು ವೇದಿಕೆ ಮುಂದೆ ನಿಮಗೆ ಆ ಒಂದು ಅವೇರ್ನೆಸ್ ಕೊಡ್ತಿರೋದು ನನಗೆ ಅತ್ಯಂತ ಪ್ರಸ್ತುತ ಅಂತ ಅನ್ನಿಸ್ತದೆ. ನೀವ್ಯಾರೂ ಸಹ ಅಂತಹ ಒಂದು ಕೆಟ್ಟ ಆಮಿಷಕ್ಕೆ ಒಳಗಾಗಬಾರ್ದು.
ಒಳ್ಳೆಯ ಜೀವನವನ್ನು ನಡೆಸುವುದಕ್ಕೆ ನೀವೆಲ್ಲರೂ ಪ್ರಯತ್ನ ಪಡಬೇಕು. ಅದರ ಆಮಿಷಕ್ಕೆ ಒಳಗಾದ್ರೆ ಹೇಗಾಗ್ತದೆ ಅನ್ನೋದನ್ನ ಸರ್ ಈಗ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮತ್ತೆ ನಿಮಗೂ ಅದ್ರ ಬಗ್ಗೆ ಅರಿವಿದೆ. ಇವತ್ತು ಯಾವುದೋ ಕಾರಣಕ್ಕೆ ನೀವು ಅದರ ಆ ಒಂದು ಆಮಿಷದತ್ತ ಒಳಗಾಗದೆ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಈ ಒಂದು ಜಾಥಾಕ್ಕೆ ನಮಗೆ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಗೆ ಮಹಾವಿದ್ಯಾಲಯದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಆಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್. ಹ್ಯಾಂಡ್ಸ್ ಡೌನ್. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಡಿವೈಎಸ್ಪಿ ಅವರೇ, ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಡಾಕ್ಟರ್ ಅವರೇ, ಪ್ರಿನ್ಸಿಪಲ್ ಅವರೇ, ಸಿಪಿ ಅವರೇ, ಇಲ್ಲಿ ಜಾಥಾ ಮೂಲಕ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಮಿತ್ರರೇ ಹಾಗೂ ಉಪನ್ಯಾಸಕ ಬಂಧುಗಳು, ಇಂದು ನಾವು ನೀವೆಲ್ಲ ಸೇರಿರುವುದು ಮಾದಕ ವಸ್ತುಗಳ ಸೇವನೆಯಿಂದಾದ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ದಿನ ಅಂತ ಆಚರಿಸ್ತಾರೆ. ಈ ವರ್ಷದ ಒಂದು ಥೀಮ್ ಏನಪ್ಪಾ ಅಂತಂದ್ರೆ ಸರಪಳಿಗಳನ್ನು ಮುರಿಯುವುದು, ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಎಲ್ಲರಿಗೂ ಚೇತರಿಕೆ. ಸೊ ಇದೆಲ್ಲ ಯುನೈಟೆಡ್ ನೇಷನ್ಸ್ ಇಂದ, ಭಾರತ ಸರ್ಕಾರದಿಂದ ಒಂದೊಂದು ದಿನ ಒಂದೊಂದು ವಿಷಯವನ್ನ ಆರಿಸಿಕೊಳ್ತಕ್ಕಂಥ ಉದ್ದೇಶ ಏನಂತಂದ್ರೆ ಒಟ್ಟಾರೆಯಾಗಿ ಇದರಲ್ಲಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದೊಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಉಪಯೋಗದ ವಿರುದ್ಧದ ದಿನ ಅಂತ ಇವತ್ತು ನಾವು ಆಚರಿಸ್ತಾ ಇದೀವಿ. ಅದರ ಬಗ್ಗೆ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ, ಆಮೇಲೆ ಪ್ರಿನ್ಸಿಪಲ್ ಅವರು ಹೇಳಿದ್ದಾರೆ. ನಾನು ಎರಡೇ ಮಾತಾಡಕ್ಕೆ ಇಷ್ಟಪಡೋದು, ಟೀನೇಜ್ ಅಂತ ಏನು ಹೇಳಿದವಲ್ಲ, ಈ ಕಿಶೋರ ಅವಸ್ಥೆ, ಹದಿಹರೆಯದ ಅವಸ್ಥೆಯಲ್ಲಿ ಪಿಯರ್ ಪ್ರೆಷರ್ ಅಂದ್ರೆ ನಿಮ್ ಇಕ್ವಲ್ ಇರ್ತಕ್ಕಂಥ ಫ್ರೆಂಡ್ಸು ಅಥವಾ ನಿಮ್ದು ಯಾರೋ ರಿಲೇಟಿವ್ ಇರ್ಬೋದು, ಸೇಮ್ ಏಜ್ನವರು, ಸೊ ಬೇರೆ ಬೇರೆ ಕಾರಣಗಳಿಂದಾಗಿ, ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಮೀಡಿಯಾ ಮುಖಾಂತರ ಕೆಲವೊಂದಷ್ಟು ದುಷ್ಪರಿಣಾಮಗಳಿಗೆ ನೀವೆಲ್ಲ ಬಲಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಈ ವಯಸ್ಸಲ್ಲಿ ನೀವು ಅವು ಯಾವುದಕ್ಕೂ ಬಲಿಯಾಗದೇನೆ ಅವುಗಳ ಕೆಟ್ಟ ಪರಿಣಾಮಗಳನ್ನು ತಿಳಿದುಕೊಂಡು ತಮ್ಮ ಅಭ್ಯಾಸದ ಕಡೆ ಸರಿಯಾಗಿ ಗಮನ ಇಟ್ಟು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದ್ರ ಮೂಲಕ ತಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗಿ ದೇಶಕ್ಕೆ ಒಂದು ಸದೃಢ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ ತಾವು ಭಾಗಿಯಾಗಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ದಿನ ವಿಶ್ವ ಮಾದಕ ದ್ರವ್ಯ ಸೇವನ ವಿರೋಧಿ ಮತ್ತು ವಸ್ತುಗಳ ಸಾಗಾಟ ವಿರೋಧಿ ದಿನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ಮತ್ತು ವೈದ್ಯಾಧಿಕಾರಿಗಳು, ತಹಶೀಲ್ದಾರ್ ಸಹಕಾರ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಸೇವನೆ ಚಟಕ್ಕೆ ಒಳಗಾದಾಗ ಅವನು ಏನೆಲ್ಲ ಮಾಡ್ತಾನಂತೆ ಅವನಿಗೆ ಪ್ರಜ್ಞೆನೇ ಇರಲ್ಲ. ಡಾಕ್ಟರ್ ಸಾಹೇಬರು, ತಹಶೀಲ್ದಾರ್ ಸಾಹೇಬರು ಹೇಳಿದ್ದಾರೆ. ಆದರೆ ಪೊಲೀಸ್ ಅಂತ ಬಂದಾಗ ಅಪರಾಧಗಳು ಹೇಗೆ ಮಾಡ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಸೇವನೆ ಮಾಡಿದಾನಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟು ತಾನು ಏನು ಅಪರಾಧ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಗ್ರಾಮೀಣ ಭಾಗಕ್ಕಿಂತ ಪಟ್ಟಣ ನಗರ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಶಾಲಾ ಹಂತದಿಂದಲೇ ಮಾದಕ ದ್ರವ್ಯಗಳ ಸೇವನೆ ಅತಿ ಆಗ್ತಿದೆ. ಭಾರತದಲ್ಲಿ 2-2.5% ಮಾದಕ ಸೇವನೆ ಆಗ್ತಿದೆ ಅಂದ್ರೆ 90% ವಿದ್ಯಾರ್ಥಿಗಳು, ಅದರಲ್ಲೂ ಎಜುಕೇಟೆಡ್ ಪರ್ಸನ್ನೇ ಮಾದಕ ದ್ರವ್ಯ ಸೇವನೆಯಿಂದ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ತನ್ನ ಸೇವನೆಯಿಂದ ಒಂದು ಚಾಕು ಹಿಡಿದಿದ್ದೀನಿ ಅಂದ್ರೆ ಅವನಿಗೆ ಅದು ಚಾಕು ಅಂತ ಅನ್ಸೋದಿಲ್ಲ. ಮಾದಕ ದ್ರವ್ಯ ಸೇವನೆ ಮಾಡಿದಾಗ ಮಹಿಳೆಯರ ಅಪಹರಣ, ಮಕ್ಕಳ ಮೇಲೆ ಅತ್ಯಾಚಾರಗಳು, ಕೊಲೆ, ಸುಲಿಗೆ ಎಲ್ಲದಕ್ಕೂ ಕೂಡ ಅವನು ಭಾಗವಹಿಸ್ತಾನೆ. ತಾನು ಏನ್ ಮಾಡ್ತಿದ್ದೀನಿ ಅಂತ ಅವನಿಗೆ ಪ್ರಜ್ಞೆ ಇರೋದಿಲ್ಲ. ಹಾಗಾಗಿ ಮಾದಕ ದ್ರವ್ಯ ಸೇವನೆ ಎಲ್ಲರೂ ಕೂಡ ಕೈ ಬಿಡಬೇಕು. ಸಾಮಾನ್ಯವಾಗಿ ಹುಡುಗರಲ್ಲಿ ಜಾಸ್ತಿ, ಶಾಲಾ ಕಾಲೇಜುಗಳಲ್ಲಿನೇ ಕೂಡ ಸೇವನೆ ಮಾಡೋದು ಅತ್ಯಂತ ಅಧಿಕ ಆಗಿರುತ್ತೆ. ತಾವು ಸೇವನೆ ಮಾಡಿದ್ರೆ ಏನಾಗ್ತಂದ್ರೆ ಅಪರಾಧಗಳನ್ನು ಮಾಡಿದಾಗ ನಿಮ್ಗೆಲ್ಲ ಕಾನೂನು ಏನು ಶಿಕ್ಷೆ ಒಳಪಡ್ತೀರಂತ ತಮ್ಗೆಲ್ಲ ಗೊತ್ತಿರುತ್ತೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಮಾದಕ ವಸ್ತು ವ್ಯಸನವನ್ನ ವಿರೋಧಿಸಬೇಕು. ತಮ್ಮ ಆರೋಗ್ಯ, ಕುಟುಂಬ
ಸಮಾಜ ಮತ್ತು ದೇಶಕ್ಕೆ ಎಲ್ಲದಕ್ಕೂ ಕೂಡ ಒಂದು ನಾಶಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಮಾದಕ ದ್ರವ್ಯ ವ್ಯಸನವನ್ನು ತ್ಯಜಿಸಬೇಕು ಅಂತ ಎಲ್ಲರೂ ಬದ್ಧರಾಗಿರ್ಬೇಕು ಅಂತ ನಾನು ನಮ್ಮೆಲ್ಲರೆಲ್ಲ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಪ್ರಾಂಶುಪಾಲ್ ಸಾಹೇಬರು, ತಹಶೀಲ್ದಾರ್ ಅವರು ಮತ್ತು ವೈದ್ಯಾಧಿಕಾರಿಗಳು ಅವುಗಳೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಇದರ ಗ್ರಾವಿಟಿಯನ್ನ ಆರಂಭದಲ್ಲಿ ಸರ್ಗಳು ಮಾತಾಡ್ತಾ ಹೇಳಿದ್ರು. ಹಾಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಒಂದು ನಾರ್ಕೋಟಿಕ್ಸ್ ಬಗ್ಗೆ ಕಂಟ್ರೋಲ್ ಮಾಡೋ ಸಲುವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಮಾದಕ ವಸ್ತುಗಳು ಅಂತ ಹೇಳಿದ್ರೆ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಡ್ರಗ್ಸ್? ಡ್ರಗ್ಸ್ ಅಂತ ಹೇಳಿದ್ರೆ ಯಾವ ವಸ್ತುಗಳ ಸೇವನೆಯಿಂದ ಮನುಷ್ಯನ ನರಮಂಡಲದ ಮೇಲೆ ಅವನಿಗೆ ಇಫೆಕ್ಟ್ ಆಗ್ತದೆ ಅಂತಹ ವಸ್ತುಗಳನ್ನು ನಾವು ಮಾದಕ ಪದಾರ್ಥಗಳು ಅಂತ ಹೇಳಿ ಕರಿತೇವೆ. ಮೊದಲಿಗೆ ಇವುಗಳ ಇಂಪ್ಯಾಕ್ಟ್ ಏನಿದ್ರು ಮಾನವನ ನರಮಂಡಲದ ಮೆದುಳು ಮತ್ತು ಮೆದುಳು ಬಳ್ಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇಫೆಕ್ಟ್ನೆಸ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಒಬ್ಬ ಮನುಷ್ಯನ ಒಂದು ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವ ನಿಂತಿರೋದು ಅವನ ನರಮಂಡಲದ ಮೇಲೆ. ನಾವು ಎಷ್ಟು ಸೆನ್ಸಿಟಿವ್ ಅಥವಾ ಎಷ್ಟು ನಮ್ಮ IQ ಆಗ್ಲಿ ನಮ್ಮ EQ ಆಗ್ಲಿ ಎಲ್ಲ ಡಿಪೆಂಡ್ಸ್ ಆಗಿರೋದು ಆತನ ಒಂದು ನರಮಂಡಲದ ವ್ಯವಸ್ಥೆ ಮೇಲೆ. ಹಾಗಾಗಿ ಈ ಡ್ರಗ್ಸ್ ಗಳು ಮೊದಲಿಗೆ ಇಂಪ್ಯಾಕ್ಟ್ ಮಾಡುವಂತದ್ದು, ಅವರ ತಮ್ಮ ಪರಿಣಾಮವನ್ನು ಬೀರೋಕೆ ಶುರು ಮಾಡುವಂತದ್ದು ಮಾನವನ ನರಮಂಡಲದ ಮೇಲೆ. ಹಾಗಾಗಿ ಟೋಟಲಿ ಅವನ ವ್ಯಕ್ತಿತ್ವದ ಮೇಲೆ, ಒಂದು ಪರ್ಸನಾಲಿಟಿಯ ಮೇಲೆ ಕಂಪ್ಲೀಟ್ ಆಗಿ ಅವನ ವ್ಯಕ್ತಿತ್ವವನ್ನು ನಾಶ ಮಾಡೋಕೆ ಸ್ಟಾರ್ಟ್ ಮಾಡುತ್ತದೆ. ಹಾಗಾಗಿ ಇವುಗಳ ಡ್ರಗ್ಸ್ ಗಳಂತ ಕರಿತೇವೆ. ಇವುಗಳ ಉದಾಹರಣೆಯನ್ನು ಕೊಡೋದಾದ್ರೆ ಇದರಲ್ಲಿ ಗಾಂಜಾ, ಅಫೀಮ್, ಚರಸ್, ಹಶೀಶ್, ಬಾಂಗ್ ಅಥವಾ MDMA, ಕೆಟಮಿನ್, ಕೊಕೇನ್, ಬ್ರೌನ್ ಶುಗರ್, ಈ ರೀತಿಯಾಗಿ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡಬಹುದು. ಮುಖ್ಯವಾಗಿ ಇದರಲ್ಲಿ 2 ತರದ ಡ್ರಗ್ಸ್ ಗಳಿದೆ. ಒಂದು ನ್ಯಾಚುರಲ್ ಡ್ರಗ್ಸ್ ಮತ್ತೆ ಸಿಂಥೆಟಿಕ್ ಡ್ರಗ್. ನ್ಯಾಚುರಲ್ ಡ್ರಗ್ ಅಂತ ಹೇಳಿದ್ರೆ ಪ್ರಕೃತಿ ದತ್ತವಾಗಿ ನೇರವಾಗಿ ಇದನ್ನ ಕಲ್ಟಿವೇಶನ್ ಮಾಡಿ ಬೆಳೆಸುವಂತದ್ದು, ಲೈಕ್ ಪ್ಲಾಂಟ್ ರೂಪದಲ್ಲಿ ಸಿಗುವಂತದ್ದು. ಈ ರೀತಿಯಾಗಿ ಪ್ರಕೃತಿ ದತ್ತವಾಗಿ ನೇರವಾಗಿ ಸಿಗುವಂತಹ ಇದನ್ನ ನ್ಯಾಚುರಲ್ ಡ್ರಗ್ಸ್ ಅಂತಾರೆ. ಉದಾಹರಣೆಗೆ ಗಾಂಜಾ ನೇರವಾಗಿ ಇದನ್ನ ಕಲ್ಟಿವೇಶನ್ ಮಾಡಕ್ಕೆ ಬೆಳೆಸುವಂತಹದ್ದು. ಭಾರತದಲ್ಲಿ ಇದು ಬೆಳೆಸೋಕೆ ಅವಕಾಶ ಇಲ್ಲ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಸಿಂಥೆಟಿಕ್ ಡ್ರಗ್ಸ್. ಸಿಂಥೆಟಿಕ್ ಡ್ರಗ್ಸ್ ಅಂತ ಹೇಳಿದ್ರೆ ಕೆಮಿಕಲ್ ಕಾಂಪೋನೆಂಟ್ಸ್ ಗಳನ್ನ ಬಳಕೆ ಮಾಡಿ ಇದನ್ನ ತಯಾರು ಮಾಡಿದ್ರೆ ಸಿಂಥೆಟಿಕ್ ಡ್ರಗ್ ಅಂತ ಹೇಳಿ ಕರೀತಾರೆ. ಇದರ ಉದಾಹರಣೆ ಅಂತ ಹೇಳಿದ್ರೆ ಕೆಟಮಿನ್ ಇರ್ಬೋದು, ಅಥವಾ ಬ್ರೌನ್ ಶುಗರ್ ಇರ್ಬೋದು, ಅಥವಾ MDMA ಇರ್ಬೋದು. ಇವುಗಳು ಕೂಡ ಈ ನ್ಯಾಚುರಲ್ ಡ್ರಗ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿಂಥೆಟಿಕ್ ಡ್ರಗ್ ಗಳ ಪರಿಣಾಮ ಬಹಳ ಇಫೆಕ್ಟಿವ್ ಆಗಿರ್ತದೆ. ಅಂದ್ರೆ ಇನ್ನೂ ಹೆಚ್ಚಿನ ಪರಿಣಾಮ ಬಿದ್ದು ದೇಹದ ಮೇಲೆ ಮತ್ತೆ ಮನಸ್ಸಿನ ಮೇಲೆ, ಟೋಟಲಿ ವ್ಯಕ್ತಿತ್ವದ ಮೇಲೆ ಬಹಳ ಒಂದು ಘಾಸಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಈ ಒಂದು ಮಾದಕ ಪದಾರ್ಥಗಳನ್ನ ಸೇವನೆಗೆ ಯಾವುದೇ ಕಾರಣಕ್ಕೆ ಹೋಗಬಾರದು. ಹಾಗಾಗಿ ಇವುಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮ್ಮ ಭಾರತದಲ್ಲಿ ಏನು ಅವಕಾಶ ಇಲ್ವಾ? 100% ಭಾರತದಲ್ಲಿ ಉತ್ತಮವಾದಂತಹ ಒಂದು ಕಾನೂನು 1985 ಅಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ 1985 ಅಂತ ಹೇಳಿ ತಂದಿದ್ದಾರೆ. ಬಹಳ ಒಂದು ಪವರ್ಫುಲ್ ಆದಂತಹ ಕಾಯ್ದೆ. ಇದರಲ್ಲಿ ಏನೇನು ಅವಕಾಶಗಳಿವೆ? ಯಾರು ಕೂಡ ಈ ರೀತಿ ನಾರ್ಕೋಟಿಕ್ಸ್ ವಸ್ತುಗಳನ್ನ ಸೇವನೆ ಮಾಡಕ್ಕೆ ಅವಕಾಶ ಇಲ್ಲ. ಈಗ ಆರಂಭದಲ್ಲಿ ಹೇಳಿದ್ವಿ, ನ್ಯಾಚುರಲ್ ಡ್ರಗ್ಸ್ ಮತ್ತೆ ಸಿಂಥೆಟಿಕ್ ಡ್ರಗ್ ಇವುಗಳನ್ನು ಯಾವುದೇ ರೂಪದಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಇದು ಕಾನೂನಿನಲ್ಲಿ ಅಪರಾಧ ಇರ್ತದೆ. NDPS ಆಕ್ಟ್ ಇದ್ರ ಪ್ರಕಾರ ಸೆಕ್ಷನ್ 27 ಪ್ರಕಾರ ಇದು ಶಿಕ್ಷಾರ್ಹವಾದಂತಹ ಅಪರಾಧ. ಯಾವುದೇ ರೂಪದಲ್ಲಿ ಇರಲಿ, ಆಹಾರ ರೂಪದಲ್ಲಿ ಇರಲಿ ಅಥವಾ ಅದನ್ನ ಸೇವನೆ ಯಾವುದೇ ರೀತಿ ಕನ್ಸ್ಯೂಮ್ ಮಾಡಿದ್ರೆ ಸೆಕ್ಷನ್ 27B ಪ್ರಕಾರ ಇದು ಅಫೆನ್ಸ್ ಆಗಿರ್ತದೆ. ಈ ರೀತಿ ಯಾರು ಸೇವನೆ ಮಾಡಿರ್ತಾರೆ ಅಂತವರು ತಮ್ಮ ಸಿಮಿತ್ವವನ್ನ ಕಳ್ಕೊಂತಾರೆ. ಅಫೆನ್ಸ್ ಬೇರೆ ಬೇರೆ ಕ್ರೈಮ್ ಗಳಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಇವರಿಗೆ 3 ವರ್ಷಗಳ ಕಾಲ ಶಿಕ್ಷೆಯನ್ನು ಕೊಡೋಕೆ ಅವಕಾಶ ಇರ್ತದೆ. ಹಾಗೆ ಮೊದಲ ಅಫೆನ್ಸ್ಗೆ 10,000 ದಂಡವನ್ನ ವಿಧಿಸೋಕೆ ಅವಕಾಶ ಇರ್ತದೆ. ಇನ್ನು ಈ ರೀತಿಯಾದಂತಹ ಡ್ರಗ್ಸ್ ಗಳನ್ನ, ಈ ಗಾಂಜಾ ಪದಾರ್ಥಗಳಾಗಿರ್ಬೋದು ಅಥವಾ ಯಾವುದೇ ಪದಾರ್ಥಗಳನ್ನ ಕಲ್ಟಿವೇಶನ್ ಕೂಡ ಮಾಡುವಾಗಿಲ್ಲ. ಇದನ್ನ ಕಲ್ಟಿವೇಶನ್ ಮಾಡೋದು ಕೂಡ ಶಿಕ್ಷಾರ್ಹವಾದಂತಹ ಅಪರಾಧ ಆಗಿರ್ತದೆ. NDPS ಆಕ್ಟ್ 8C ಮತ್ತೆ 20B ಅಲ್ಲಿ ಇದು ಶಿಕ್ಷಾರ್ಹವಾದಂತಹ ಅಪರಾಧ ಆಗಿರ್ತದೆ. ಯಾರು ಈ ತರ ನಿಷೇಧಿತವಾದಂತಹ ಗಾಂಜಾ ಪದಾರ್ಥಗಳನ್ನ ಯಾರು ಕಲ್ಟಿವೇಶನ್ ಮಾಡ್ತಾರೆ ಅವರಿಗೆ ಕೂಡ ಅವಕಾಶ ಇರುವುದಿಲ್ಲ. ಅವರಿಗೆ ಶಿಕ್ಷಾರ್ಹವಾದಂತಹ 20 ವರ್ಷಗಳ ಕಾಲ
ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನು ಇರ್ತದೆ. ಹಾಗಾಗಿ ಈ ರೀತಿ ಗಾಂಜಾ ಪದಾರ್ಥಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಕೂಡ ಮಾಡುವಾಗಿಲ್ಲ. ಈ ರೀತಿ ನಿಷೇಧಿತ ಏನು ವಸ್ತುಗಳಿದೆ ಇವುಗಳನ್ನ ಒಂದು ಸ್ಥಳಗಳಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಕೂಡ ಮಾಡುವಾಗಿಲ್ಲ. ಇದಕ್ಕೆ ಯಾವುದೇ ಲೈಸೆನ್ಸ್ ಕೂಡ ಇರೋದಿಲ್ಲ, ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರ್ತದೆ. ಹಾಗಾಗಿ ಇವುಗಳ ಶಿಕ್ಷೆಯ ಪ್ರಮಾಣವನ್ನು ನಾವು ಅರ್ಥ ಮಾಡಿಕೊಂಡು ಕಾನೂನನ್ನ ಗೌರವಿಸುವ ಭವಿಷ್ಯದ ಪ್ರಜೆಗಳಾಗಿ ನಾವು ಪ್ರತಿಯೊಬ್ಬರು ಇದರ ಬಗ್ಗೆ ಒಂದು ಕಾನ್ಶಿಯಸ್ ಇರಬೇಕು. ನಮ್ಮ ಸುತ್ತಮುತ್ತ ಯಾರೇ ಈ ರೀತಿಯಾದಂತಹ ಕನ್ಸ್ಯೂಮ್ಷನ್ಗೆ ಒಳಗಾಗಿದ್ರೆ ಅಥವಾ ಡ್ರಗ್ ಪೆಡ್ಲರ್ಗಳು ಯಾರು ಇದ್ರೆ ಧೈರ್ಯವಾಗಿ ನೀವು ನಿಮ್ಮ ಠಾಣೆಗೆ ಬಂದು ಹೇಳ್ಬಹುದು, ಅಥವಾ ನಮ್ಮ ಬೀಟ್ ಪೊಲೀಸ್ ಅವ್ರಿಗೆ ಹೇಳ್ಬಹುದು, ಅಥವಾ ನಿಮ್ಗೆ ಪಾಲಕರಿಗೆ ಹೇಳಿ ಅಥವಾ ಶಿಕ್ಷಕರಿಗೆ ಹೇಳಿ ಅವರ ವಿರುದ್ಧ ನಾವು ಕ್ರಮ ತಗೊಳ್ಳುವಂತೆ ಮಾಡಬೇಕು. ಹಾಗಾಗಿ ಒಂದು ಡ್ರಗ್ ಫ್ರೀ ಸೊಸೈಟಿಯನ್ನ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸು ಮತ್ತೆ ನಮ್ಮ ತಾಲೂಕು ಆಡಳಿತ ಸದಾ ಕಾಲವು ನಿಮ್ ಜೊತೆಗೆ ಇರ್ತದೆ. ಟೋಟಲಿ ನಮ್ಮ ಇಂಟೆನ್ಷನ್ ಇಸ್ ಡ್ರಗ್ ಫ್ರೀ ಸೊಸೈಟಿಯನ್ನು ಮಾಡೋಕೆ ಎಲ್ಲರೂ ನಾವು ಕೈ ಜೋಡಿಸೋಣ ಅಂತ ಕೇಳ್ಕೊಂತ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಗುರು ವೈದ್ಯರ ನ್ಯೂ ಇಂಗ್ಲಿಷ್ PU ಕಾಲೇಜು ಪ್ರಿನ್ಸಿಪಲ್ ಸಾಹೇಬರಿಗೂ ಮತ್ತು ಮಕ್ಕಳಿಗೂ ಕೂಡ ವಂದನೆಗಳು ನಮ್ಮ ಭಟ್ಕಳ ಶಹರ ಠಾಣೆ ಮತ್ತು ಭಟ್ಕಳ ಗ್ರಾಮೀಣ ಠಾಣೆ ವತಿಯಿಂದ. ಅದೇ ರೀತಿಯಾಗಿ ಪತ್ರಕರ್ತ ಮಾಧ್ಯಮಿಕರು ಕೂಡ ವಂದಿಸುತ್ತಾ, ಅದೇ ರೀತಿ ಡಾಕ್ಟರ್ ಸಾಹೇಬರು ಮತ್ತು ಎಲ್ಲ ಇಲಾಖೆ ಮುಖ್ಯಸ್ಥರಾದ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು.